12ನೆಯ ಪಾಠ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮಹಿಮೆಯ ಸಮಯ, ಶಿಲುಬೆ ಮತ್ತು ಪುನರುತ್ಥಾನ. ಯೇಸು ಕ್ರಿಸ್ತನ ಮರಣದಿಂದ ಜಯ ಇದೆ. ದೇವರ ಮಕ್ಕಳೇ ನಮಸ್ಕಾರ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 12ನೇ ವಾರದಲ್ಲಿದ್ದೇವೆ. 12ನೇ ಪಾಠವನ್ನು ಕಲಿತಾ ಇದ್ದೀವಿ. ಅದರಲ್ಲೂ ಈ ತ್ರೈಮಾಸಿಕದಲ್ಲಿ ಯೋಹಾನನ ಸುವಾರ್ತೆಯನ್ನು ವಿವರವಾಗಿ ಕಲಿತಾ ಇದ್ದೀವಿ. ಇಷ್ಟೆಲ್ಲ ವಿಷಯಗಳಿದೆಯಾ ಎಂಬತಕ್ಕಂಥ ರೀತಿಯಲ್ಲಿ ಲೇಖಕರು ಈ ತ್ರೈಮಾಸಿಕದಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾದ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ಈ ಒಂದು ಶಿಲುಬೆ ಮತ್ತು ಪುನರುತ್ಥಾನ ಈ ಎರಡು ಅಂಶಗಳನ್ನು ತೆಗೆದುಕೊಂಡಾಗ ಮಹಿಮೆಯ ಒಂದು ಆ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರ ಬಗ್ಗೆ ನಾವು ಇನ್ನೂ ಸ್ವಲ್ಪ ವಿವರವಾಗಿ ಓದೋಕ್ಕಿಂತ ಮುಂಚಿತವಾಗಿ ಸ್ಮರಣ ವಾಕ್ಯವನ್ನು ದಯವಿಟ್ಟು ಪಾಸ್ಟರ್ ರಾಜದಾಸ್ ಅವರು ಓದಬೇಕು. ಯೋಹಾನ 18:37. ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನೋ, ಹೌದೋ ಅಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ವಂಡರ್ಫುಲ್. ಈ ಸುವಾರ್ತೆಯು, ಯೋಹಾನನ ಸುವಾರ್ತೆ, ಯೇಸು ಸ್ವಾಮಿ ಶಿಲುಬೆಗೆ ಜಡಿಯಲ್ಪಟ್ಟಿರ್ತಕ್ಕಂಥ ವಿಷಯ, ಪುನರುತ್ಥಾನದ ವಿಷಯ, 10 ಅಧ್ಯಾಯಗಳಲ್ಲಿ ಅದನ್ನು 3.5 ವರ್ಷದ ಚರಿತ್ರೆಯನ್ನು 10 ಅಧ್ಯಾಯಗಳಲ್ಲಿ ಮುಗಿಸ್ತಾನೆ. ಅದರಲ್ಲಿ ವಿಶೇಷವಾಗಿ 11ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗೂ 1 ಅಥವಾ 2 ವಾರಗಳ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಬೇರೆ ಏನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ? ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ. ಈ 4 ಸುವಾರ್ತೆಯಲ್ಲೂ ಸಹ ಯೇಸು ಕ್ರಿಸ್ತನ ಮರಣದ ಬಗ್ಗೆ ವಿಧ ವಿಧವಾಗಿ ವೈಭವ ರೀತಿಯಲ್ಲಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಯೋಹಾನನು ಆ ಕ್ರೂಜೆಯನ್ನು, ಪುನರುತ್ಥಾನವನ್ನು ತನ್ನ ಬರವಣಿಗೆಯಲ್ಲಿ ಒಂದು ಪರಾಕಾಷ್ಠೆಯಲ್ಲಿದ್ದಾನೆ. ಕ್ಲೈಮ್ಯಾಕ್ಸ್, ಮುಕ್ತಾಯದಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಮತ್ತಾಯನ ಸುವಾರ್ತೆಯನ್ನು ನಾವು ತೆಗೆದುಕೊಳ್ಳುವಾಗ ಅದು ಹೆಚ್ಚು ಕಡಿಮೆ ಸತ್ಯವೇದದಲ್ಲಿ ಆಗಿರ್ತಕ್ಕಂಥ ಅನೇಕ ವಿಷಯಗಳು ಪ್ರವಾದನೆಯಲ್ಲಿ ಹೇಗೆ ನೆರವೇರಿದವು ಎಂಬುದನ್ನು ಒತ್ತಾಸ ಮಾಡಿ ತಿಳಿಸುವಂಥದ್ದಾಗಿದೆ. ಮಾರ್ಕನು ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಮತ್ತು ಶಿಲುಬೆಯ ಬಗ್ಗೆ ತಿಳಿಸ್ಕೊಡ್ತಾರೆ. ಲೂಕನ ಸುವಾರ್ತೆಯಲ್ಲಿ ಹೆಚ್ಚು ಕಡಿಮೆ ಪಾಪಿಗಳನ್ನು ಸ್ವಾಮಿ ರಕ್ಷಿಸಲಿಕ್ಕೆ ಬಂದರು, ಅವರನ್ನು ಗುಣಪಡಿಸಲಿಕ್ಕೆ ಬಂದರು ಎಂಬುದಾಗಿ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಆದರೆ ಯೋಹಾನನು ಆ ಶಿಲುಬೆಯನ್ನು ಎಷ್ಟು ಉನ್ನತವಾಗಿ ವೈಭವೀಕರಿಸಿದ್ದಾನೆ ಎಂಬುದಾಗಿ ನೋಡುವಾಗ ಇದು ಮಹಿಮೆ, ಆ ಒಂದು ಶಿಲುಬೆಯ ಒಂದು ಸಮಯ, ಆ ಪುನರುತ್ಥಾನ ಎಂಬತಕ್ಕಂಥದ್ದು ದೇವರ ಮಹಿಮೆಯನ್ನು, ವೈಭವವನ್ನು, ತೇಜಸ್ಸನ್ನು ತೋರಿಸುವಂಥದ್ದಾಗಿದೆ ಎಂಬುದಾಗಿ ಯೋಹಾನನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುವಂತನಾಗಿದ್ದಾನೆ. ಈ ಒಂದು ತ್ರೈಮಾಸಿಕದ ಪಾಠವನ್ನು ನಾವು ಶುರು ಮಾಡಬೇಕಾದ್ರೆ ಪಾಸ್ಟರ್ ಪ್ರಸನ್ನ, ಐ ಡೋಂಟ್ ನೋ ವೆದರ್ ಯು ರಿಮೆಂಬರ್, ನಾನೊಂದು ಪ್ರಶ್ನೆ ಕೇಳಿದ್ದೆ ನಿಮ್ಮನ್ನು. ಯಾಕೆ ಬೇಕು ನಮಗೆ 4 ಸುವಾರ್ತೆಗಳು? ಒಂದು ಸುವಾರ್ತೆ ಇದ್ದರೆ ಸಾಕಲ್ಲ ಅಂತ ಹೇಳಿದ್ರೆ ಆ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಬರೆದಿದ್ದಾರೆ ಅಂತ ನಾವು ನೋಡ್ತೀವಿ. ಈಗ ಈ ಭಾನುವಾರದ ಪಾಠಕ್ಕೆ ಬರುವುದಾದರೆ ಒಂದು ಉನ್ನತವಾಗಿರ್ತಕ್ಕಂಥ ಶಿರೋನಾಮೆ, ಸತ್ಯ ಯಾವುದು? ಹೇಳಿ ಪಾಸ್ಟರ್ ರಾಜದಾಸ್, ಸತ್ಯ ಯಾವುದು? ಈ ಒಂದು ಪ್ರಶ್ನೆಯನ್ನು ಯಾರು ಕೇಳಿದ್ರು ಎಂಬ ಪ್ರಶ್ನೆಗೆ ಪಿಲಾತನು ಯೇಸು ಸ್ವಾಮಿಯನ್ನು ಕೇಳ್ದ. ಈ ಸ್ವಾಮಿಯನ್ನು ಗೆತ್ಸೆಮನೆ ತೋಟದಿಂದ ಹಿಡ್ಕೊಂಡು ನಾನಾ ಥರವಾದ ವಿಚಾರಣೆಗಳನ್ನು ಮಾಡಿ ಕೊನೆಗೆ ಪಿಲಾತನ ಬಳಿಗೆ ತಂದಾಗ 33ನೇ ವಚನದಿಂದ ಓದ್ತೇವೆ. ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಯೇಸುವನ್ನು ಕರೆದು ಆತನನ್ನು, ನೀನು ಯೆಹೂದ್ಯರ ಅರಸನೋ, ಹೌದೋ ಎಂದು ಕೇಳಿದನು. ಯೇಸು, ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳುತ್ತೀಯೋ? ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದ್ದಾರೋ ಎಂದು ಕೇಳಲು ಪಿಲಾತು, ನಾನೇನು ಯೆಹೂದ್ಯನೇ? ನಿನ್ನ ಸ್ವಂತ ಜನವು
ಮಹಾಯಾಜಕನನ್ನು ನನಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದಿ ಎಂದು ಕೇಳಿದ್ದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾಪಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟ. ಆಗ ಹೇಳಿದ ತಕ್ಷಣ ಪಿಲಾತನಿಗೆ ಅರ್ಥ ಆಯಿತು, ಹಾಗಾದರೆ ಇವನು ಅರಸನಾಗಿದ್ದಾನೆ. ಹಾಗಾದ್ರೆ ಸತ್ಯ ಏನಂತ ಹೇಳಿದ್ರೆ, ನೀನು ಅರಸನು ಅಂತ ಹೇಳಿದ್ರೆ ಸ್ವಾಮಿ ಉತ್ತರ ಕೊಡಲಿಲ್ಲ ತಕ್ಷಣ. ಆ ಉತ್ತರ ಕೇಳಲಿಕ್ಕೆ ಅವನಿಗೂ ಸಮಯ ಇರಲಿಲ್ಲ. ಯಾರಿಗೆ? ಪಿಲಾತನಿಗೆ. ಮುಂದೆ ಹೇಳುತ್ತೆ, ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನೋ ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಪಿಲಾತನು ಸತ್ಯವೆಂದರೇನು ಅಂತ ಪ್ರಶ್ನೆ ಆಗ್ತಾನೆ. ಸ್ವಾಮಿ ಇನ್ನೇನು ಉತ್ತರ ಕೊಡಬೇಕು, ಕೊಡೋ ಅಷ್ಟರಲ್ಲಿ ಇದನ್ನೇನು ಮಾಡ್ತಾನೆ, ಇದನ್ನು ಹೇಳಿ ಪಿಲಾತನು ತಿರುಗಿ ಯಹೂದ್ಯರ ಬಳಿಗೆ ಹೊರಕ್ಕೆ ಬಂದು, ನನಗೆ ಇವನಲ್ಲಿ ಯಾವ ತಪ್ಪು ಕಾಣಲ್ಲ ಅಂತೇಳಿ ಸ್ವಾಮಿನ ಸಾಬೀತುಪಡಿಸ್ತಾನೆ. ಇನ್ನು ಸ್ವಲ್ಪ ಹೊತ್ತು ಬಹುಶಃ ಪಿಲಾತ ಸ್ವಾಮಿ ಬಳಿಯಲ್ಲಿ ಇದ್ದಿದ್ರೆ ಸತ್ಯ ಏನು ಎಂಬುದಾಗಿ ಯೇಸು ಸ್ವಾಮಿ ವಿವರಿಸ್ತಾಯಿದ್ರು. ಅವನು ಕೇಳಲಿಲ್ಲ, ಕೇಳಿ ರಕ್ಷಣೆ ಆಗಲೇ ಇಲ್ಲ. ಯೇಸು ಸ್ವಾಮಿನೇ ಸತ್ಯ, ಆತನೇ ನಿತ್ಯ, ಆತನೇ ಲೋಕದ ಬೆಳಕು, ಆತನೇ ಲೋಕದ ರಕ್ಷಕ. ಆತನು ಈ ಲೋಕಕ್ಕೆ ನಮಗೆ ಸಾಕ್ಷಿಯಾಗಿ ಬಂದಿದ್ದಾನೆ. ನಾನು ಪರಲೋಕದಿಂದ ಬಂದವನು, ನನ್ನ ತಂದೆಗಿಂತ ನಾನು ದೊಡ್ಡವನಲ್ಲ ಅಂತೇಳಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಾನೆ. ಆತನ ಸತ್ಯ ವಾಕ್ಯವನ್ನು ಹೇಳಲಿಕ್ಕೆ, ವಿವರಣೆ ಮಾಡಲಿಕ್ಕೆ 38ನೇ ವಚನ ಹೇಳುತ್ತೆ, ಇದನ್ನು ಹೇಳಿ ಪಿಲಾತನು ತಿರುಗಿ ಯಹೂದ್ಯರ ಬಳಿಗೆ ಹೊರಕ್ಕೆ ಬಂದನು. ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ. ಆತನ ತಪ್ಪಿದ್ರೆ ಅವನು ಇನ್ನೂ ಒಂದು ಸಾಕ್ಷಿ ಕೊಡೋಕ್ಕಾಯ್ತಿರಲಿಲ್ಲ. ಅವನಿಗೆ ಅರ್ಥ ಆಯಿತು, ಈ ವ್ಯಕ್ತಿ ಯೇಸು ಸ್ವಾಮಿ ಈತ ನಿರಪರಾಧಿ, ಈತನಲ್ಲಿ ಸತ್ಯ ಇದೆ, ಆತನ ಹೇಳೋದ್ರಲ್ಲಿ ನಿಜ ಇದೆ ಎಂಬ ಅಂಶ ಆತನಿಗೆ ಸಾಬೀತಾದ ಪ್ರಯುಕ್ತವಾಗಿ ಎಲ್ರಿಗೂ ಹೋಗಿ ಹೇಳ್ತಾನೆ, ಈತನಲ್ಲಿ ಮಿಥ್ಯೆ ಇಲ್ಲ, ಈತನು ಸತ್ಯವಂತ ಅಂತ ಸಾಕ್ಷಿ ಕೊಡ್ತಾ ಇದ್ದಾನೆ. ಒಬ್ಬ ಅನ್ಯ ವ್ಯಕ್ತಿ ಯೇಸು ಸ್ವಾಮಿನ ಗುರುತಿಸುವಾಗ ಕ್ರೈಸ್ತರು ನಾವು ಇನ್ನೆಷ್ಟರ ಮಟ್ಟಿಗೆ ಸ್ವಾಮಿಯನ್ನು ಗುರುತಿಸ್ಬೇಕು, ಆತನ ವಾಕ್ಯವನ್ನು ಗುರುತಿಸ್ಬೇಕು. ಈ ಅನೇಕ ವೇದಗಳಲ್ಲಿ ಈ ವೇದನೆ ಸತ್ಯ ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೆ? ಓದುವಾಗ, ಅದನ್ನು ಧ್ಯಾನ ಮಾಡುವಾಗ. ಅದಕ್ಕೇ ಪ್ರವಾದಿಯಾದಂಥ ಯಾರು ಪ್ರಕಟಣೆಗಾರಂತ ಯೋಹಾನ ಹೇಳ್ತಾನೆ, ಈ ಪುಸ್ತಕವನ್ನು ಓದುವವನು, ಕೇಳುವವನು, ಅದನ್ನು ಕಾಪಾಡುವವನು, ಅಂದರೆ ಅದರಂತೆ ನಡೆಯುವವನೇ ಧನ್ಯನು ಅಂತ ಹೇಳಿ. ಆವಾಗಲೇ ಸತ್ಯ ಅಂತ ಗೊತ್ತಾಗುತ್ತೆ. ಕೆಲವರು ಓದಲ್ಲ. ಈಗ ಹೇಳಿದ್ರೆ ನೀವು ದಾನಿಯೆಲ್ಲ ಪ್ರಕಟಣೆ ಪುಸ್ತಕ ಕೆಲವು ಓದಿದಿಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಮುಚ್ಚಿದಂಗೆ ಇರುತ್ತೆ. ಅದನ್ನು ಧ್ಯಾನ ಮಾಡಿದಾಗ ಮಾತ್ರ ದೇವರು ತನ್ನ ಆತ್ಮನ ಮುಖಾಂತರ ಸತ್ಯ ಅಸತ್ಯ ಏನೆಂದು ವಿವೇಚಿಸಲಿಕ್ಕೆ ಶಕ್ತಿ ಕೊಡ್ತಾನೆ. ಸೊ ಸತ್ಯ ಏನು ಎಂಬತಕ್ಕಂಥ ಪ್ರಶ್ನೆಗೆ ಯೇಸು ಸ್ವಾಮಿಯೇ ಸತ್ಯ ಅಲ್ವೇ? ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ಕಲಿತಾ ಇದ್ದೀವಿ. ನೂತನವಾಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಈ ಒಂದು ಯೇಸು ಸ್ವಾಮಿಯ ಕಡೆಯ ದಿನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಯೋಹಾನನ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಿಂದ ನಾವು ಇದನ್ನು ಕಲಿತಾ ಇದ್ದೀವಿ. ಬನ್ನಿ, ಈ ಸೋಮವಾರದ ಪಾಠದಲ್ಲಿ ಈಗೋ ಈ ಮನುಷ್ಯನು ಎಂಬತಕ್ಕಂಥ ಶಿರೋನಾಮೆ ಇದೆ. ಏನಾಯಿತು ಅದನ್ನು ಸ್ವಲ್ಪ ವಿವರಿಸಿ ದಯವಿಟ್ಟು. ಈಗಾಗಲೇ ನಾವು ಹೇಳಿದ ಹಾಗೆ ಪಿಲಾತನ ಬಳಿಯಲ್ಲಿ ಯೇಸು ಕ್ರಿಸ್ತನು ಬಂದಾಗ, ನೀನು ಯಾರು, ಸತ್ಯ ಅಂದ್ರೇನು, ಉತ್ತರ ಬರಲಿಕ್ಕಿದ್ದ ಮುಂಚಿತವಾಗಿ ಪಿಲಾತನೇ ಯಹೂದ್ಯರ ಬಳಿಗೆ ಅವನ ಕರೆದುಕೊಂಡು ಹೋಗಿ, ಇವನಲ್ಲಿ ನಾನು ಯಾವ ತಪ್ಪು ಕಾಣ್ತಾ ಇಲ್ಲಪ್ಪ, ತಗೊಂಡೋಗಿ. ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಏನಂದರೆ, ಪಸ್ಕ ಹಬ್ಬದ ಅವಧಿಯಲ್ಲಿ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆ ಒಂದು ಅನುಕೂಲತೆಯನ್ನು ಪಿಲಾತನು ತೆಗೆದುಕೊಂಡು ಹೋಗಿ, ನನ್ನ ಮೇಲೆ ಅಪವಾದ ಬರಬಾರದು, ಜನರೇ ಅದನ್ನು ತೀರ್ಮಾನ ಮಾಡಲಿ ಎಂಬುದಾಗಿ ಗುಂಪಿನ ಬಳಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಅದು ಮಾಡಿದ ತಪ್ಪಾಗಿತ್ತು. ಕರ್ಕೊಂಡು ಹೋಗ್ಬಿಟ್ಟಾಗ ಮೊದಲೇ ಈ ಪರಿಸಾಯರು, ಸದ್ದುಕಾಯರು, ಯಾಜಕರುಗಳು ಒಂದು ಗುಂಪನ್ನು ಸಿದ್ಧ ಮಾಡಿಬಿಟ್ಟಿದ್ರು. ಆ ಗುಂಪನ್ನು ಹೇಗೆ ಸಿದ್ಧ ಮಾಡಿದ್ರು ಅಂದರೆ, ಅವರು ಕಿರ್ಚಾಟದಲ್ಲಿ ಯೇಸು ಸ್ವಾಮಿ ಬೇಕು ಅನ್ನೋರು ಮಾತೇ ಕೇಳಿಸಲ್ಲ, ಆ ರೀತಿಯಲ್ಲಿ ಜೋರಾಗಿ ಕಿರಿಸ್ತಾ ಇದ್ರು. ಸೊ ಯಹೂದ್ಯರ ಅರಸನನ್ನು ಬಿಟ್ಟು ಕೊಡಬೇಕು ನಾನು, ನಿಮಗಿಷ್ಟವೋ ಎಂದು ಕೇಳುವಾಗ ಅದಕ್ಕೆ ಅವರು, ಇವನನ್ನು ಬೇಡ,
ಬರಬ್ಬನನ್ನು ಬಿಟ್ಟು ಕೊಡಬೇಕು ಎಂದು ತಿರುಗಿ ಕೂಗಿ ಹೇಳಿದರು. ಈ ಬರಬ್ಬನು ಒಬ್ಬ ದೊಡ್ಡ ಕಳ್ಳನಾಗಿದ್ದ. ಸೊ ಜನರ ಕೂಗಿಗೆ ಅವನು ಮರಳಾಗಿ ಅಂದಮೇಲೆ ನಾನು ಈ ಕ್ರಿಸ್ತನನ್ನು ಏನು ಮಾಡಲಿ, ಇವನನ್ನು ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ ಇವನನ್ನ ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಜೋರಾಗಿ ಕಿರಿಸ್ತಾ ಇದ್ರು. ಅಲ್ಲಿ ಯೇಸು ಸ್ವಾಮಿಗೆ ಆಗಿರತಕ್ಕಂಥ ಅವಮಾನ, ಹೀಯಾಳಿಸುವಿಕೆ, ನಾಚಿಕೆತನ ಇದನ್ನೆಲ್ಲವನ್ನ ನಾವು ನೋಡ್ತೇವೆ. ಅನಂತರ ಆ ಒಂದು ರೋಮನ್ ಸೈನಿಕರು ಇವನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಹಾಕಿ ಒಂದು ಧೂಮ್ರ ಬಣ್ಣದ ಬಟ್ಟೆಯನ್ನು ಧರಿಸ್ತಾರೆ. ಇದು ವಿಶೇಷವಾಗಿ ರೋಮನ್ ಚಕ್ರವರ್ತಿಗಳು, ರಾಜರು ಆಗ್ತಕ್ಕಂಥ ಒಂದು ಧೂಮ್ರವರ್ಣದ ಬಟ್ಟೆ. ಅದನ್ನು ಹಾಕ್ಬಿಟ್ಟು ಅವಮಾನದ ರೀತಿಯಲ್ಲಿ ಅಪಮಾನ ಮಾಡುವಂತೆ, ಗೇಲಿ ಮಾಡುವಂತೆ ಯಹೂದದ ಅರಸನು ಎಂಬುದಾಗಿ ಕಿರಿಸ್ತಾ ಇದ್ದಾರೆ. ಇದನ್ನೆಲ್ಲ ಆ ಪಿಲಾತನು ನೋಡಿ, ಅಯ್ಯೋ ಈತನಿಗೆ ಇಷ್ಟೊಂದು ಅವಮಾನ ಆಗ್ತಾ ಇದೆ, ನಾನು ನೋಡಿದ್ರೆ ಇವನಿಗೆ ಏನು ತಪ್ಪನ್ನ ನಾನು ಮಾಡಿಲ್ಲ ಎಂಬುದಾಗಿ ಅವನು ಹೇಳಿ ಈತನನ್ನ ಜನರ ಬಳಿಯಲ್ಲಿ ಕರೆದುಕೊಂಡು ಬಂದು 5ನೇ ವಚನ, 19ನೇ 5ನೇ ವಚನ, ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ನಿಲುವಂಗಿಯನ್ನು ಧರಿಸಿದವನಾಗಿ ಹೊರಗೆ ಬಂದನು. ಪಿಲಾತನು ಅವರಿಗೆ, ಈಗೋ ಈ ಮನುಷ್ಯನು. ಮಹಾಯಾಜಕರು, ಓಲೇಕಾರರು ಅವನನ್ನು ನೋಡುತ್ತಲೇ ಕಾಣುತ್ತಲೇ ಅವನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೇಳ್ತಾ ಇದ್ದರು. ಎಷ್ಟು ಒಂದು ವಿಪರ್ಯಾಸವಾದಂಥ ಒಂದು ವಾಕ್ಯ ಅಂದರೆ, ಯೋಹಾನ 1:29 ಯೇಸು ಸ್ವಾಮಿಯನ್ನು ಕುರಿತು ಸ್ನಾನಿಕನಾದ ಯೋಹಾನ ಹೇಳ್ತಕ್ಕಂಥದ್ದು, ಪರಲೋಕದಿಂದ ಬಂದಂಥ ವಾಣಿ, ಇಗೋ ಯಜ್ಞಕ್ಕೆ ಒಯ್ಯಲ್ಪಟ್ಟಂಥ ಕುರಿಮರಿ, ಲೋಕದ ಪಾಪವನ್ನು ನಿವಾರಣೆ ಮಾಡತಕ್ಕಂಥ ಕುರಿಮರಿ ಎಂಬುದಾಗಿ ಆತನನ್ನು ಪರಿಚಯ ಮಾಡುವಾಗ, ಇಲ್ಲಿ ಅವಮಾನ, ಹೀಯಾಳಿಸುವಿಕೆ, ಅಪಮಾನದಿಂದ ತುಂಬಿರತಕ್ಕಂಥ ವ್ಯಕ್ತಿಯನ್ನು ಇಗೋ ಈ ಮನುಷ್ಯನು ಎಂಬುದಾಗಿ ಹೇಳ್ತಕ್ಕಂಥದ್ದು. ಯೇಸು ಕ್ರಿಸ್ತನನ್ನು ಶಿಲುಬೆ ಹಾಕಿಸು ಎಂಬುದಾಗಿ ಅಲ್ಲಿ ಜೋರಾಗಿ ಜನ ಕೇಳುತ್ತಿದ್ದಾರೆ. ಪಿಲಾತನು ತಾನು ಅಪರಾಧವನ್ನೇ ಮಾಡಲಿಲ್ಲ, ನನಗೆ ಇದರ ಅಪರಾಧ ನನ್ನ ಮೇಲೆ ಬರಬಾರದು ಎಂಬುದಾಗಿ ಜನರ ಮುಂದೆ ಹೋಗಿ ಅವನು ಕೈದುಕೊಳ್ತಾನೆ. ಇನ್ನು ಮೇಲೆ ಇದಕ್ಕೂ ನನಗೂ ಸಂಬಂಧ ಇಲ್ಲ, ನೀವು ಅದನ್ನು ಶಿಲುಬೆಗಾರ ಹಾಕಿಸ್ರಿ, ಅವನನ್ನು ಬಿಟ್ಟುಬಿಡಿ, ಅದು ನಿಮಗೆ ಸೇರುವುದು ಎಂಬುದಾಗಿ ಜನರ ಮುಂದೆ ಬಿಡ್ತಾನೆ. ಇನ್ನೊಂದು ಅಂಶ, ಅದನ್ನು ನೀವು ನೋಡಬೇಕಾದ್ರೆ ಕೈಸರನ ಒಂದು ಮಾತನ್ನು ಕೂಡ ಹೇಳಿ ಪಿಲಾತನಿಗೆ ಭಯಪಡಿಸ್ತಾರೆ. ಹೌದು, ನೀನು ಇವನ್ನ ರಾಜ ಅಂದ್ಕೊಂಡಿದ್ದಾನೆ, ನೀವು ಬಿಟ್ಟರೆ ಕೈಸರನಿಗೆ ನಿನ್ನ ಮೇಲೆ ಕೋಪ ಬರ್ತದೆ ಅನ್ನೋ ರೀತಿಯಲ್ಲಿ ಕೂಡ ಅವನ ಮನಸ್ಸನ್ನು ಕೆಡಿಸ್ತಾರೆ ಅಂತ ನೋಡ್ತೇವೆ. ಓಕೆ, ಮುಂದೆ ಹೋಗೋಣ. ನಾವು ಬರುವುದಾದರೆ ಎಲ್ಲವೂ ಮುಗೀತು ಎಂಬತಕ್ಕಂಥ ಇಟ್ ಈಸ್ ಫಿನಿಶ್ಡ್ ಸತ್ಯವೇದದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ತುಂಬ ಸ್ಟ್ರಾಂಗ್ ಸೆಂಟೆನ್ಸ್ ಇದು. ಏಸು ಕಣ್ಣೀರಿಟ್ಟನು ಅನ್ನೋದಕ್ಕಿಂತ ಅದಕ್ಕಿಂತ ಇದೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪದ, 3 ಪದಗಳು ಹೇಳಿ. ಆ ಸ್ವಾಮಿ ಆ ಶಿಲ್ಬೆ ಮೇಲೆ ಉಚ್ಚಾರಣೆ ಮಾಡುವಂಥ ಕೊನೆ ಪದ ಇದು, ತೀರಿತು ಅಂತ ಹೇಳಿ. ಏನು ತೀರಿತು? ಜನಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಭಾಳ ಸ್ಪಷ್ಟವಾಗಿ ಈ ಪಾಠದಲ್ಲಿ ಕಲಿದೆ ಅಂತ ಹೇಳಿದ್ರೆ, ಆತನು ಈ ಲೋಕಕ್ಕೆ ಬಂದದ್ದು ಒಂದು ಉದ್ದೇಶವನ್ನು ನೆರವೇರಿಸಲಿಕ್ಕೆ, ಕರ್ತವ್ಯವನ್ನು ನೆರವೇರಿಸಲಿಕ್ಕೆ. ಏನು ಕರ್ತವ್ಯ? ಮಾನವರ ಪಾಪಕ್ಕಾಗಿ ಬಲಿಯಾಗಿ ತನ್ನನ್ನು ಅರ್ಪಿಸಬೇಕಾಗಿತ್ತು. ಆ ಪ್ರಯುಕ್ತವಾಗಿ ಆ ಕಾರ್ಯ ತೀರಿತು. ಆದರೆ ಇವದನ್ನು ತಪಾರ್ಥ ಮಾಡಿಕೊಂಡು ತೀರಿತು ಅಂತ ಹೇಳಿದ್ರೆ ಆಜ್ಞೆಗಳು ತೀರಿತು, ರದ್ದಾಯಿತು ಅಂಥೇಳಿ ಅನೇಕರು ಪ್ರಸಂಗ ಮಾಡಿ ಜನಗಳನ್ನು ಮರಳು ಮಾಡ್ತಿದ್ದಾರೆ. ಆದರೆ ತಂದೆ ಕೊಟ್ಟಂಥ ಜವಾಬ್ದಾರಿಯನ್ನು ಆತನ ಮುಗಿಸಿದ ಪ್ರಯುಕ್ತವಾಗಿ ತೀರಿತು ಅಂತ ಹೇಳ್ದ. ಆತನ ಸಾಯೋದಕ್ಕೂ ಮೊದಲೇ ಇಹಲೋಕದಲ್ಲಿ ಈ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಎಲ್ಲ ಯಹೂದ್ಯರು ಅವರ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಅವರು ಯಜ್ಞವನ್ನು ಅರ್ಪಿಸಬೇಕಾಗಿತ್ತು, ಬಲಿಯನ್ನು ಅರ್ಪಿಸಬೇಕಾಗಿತ್ತು. ಆ ಪ್ರತಿಯೊಂದು ಬಲಿ ಯಾರನ್ನು ಸೂಚಿಸ್ತಾಯಿತ್ತು? ಯೇಸು ಸ್ವಾಮಿ, ಯಜ್ಞದ ಕುರಿಯಾದಂಥ ಯೇಸು ಕ್ರಿಸ್ತನ. ಅದಕ್ಕೇ ಸ್ನಾನಿಕ ಯೋಹಾನ ಅಂತಾನೆ,
ಇಗೋ ಯಜ್ಞಕ್ಕೆ ಇದುವಾಗಿರುವಂಥ ಕುರಿ ಅಂತ ಹೇಳ್ತಾನೆ. ಬಿಹೋಲ್ ದ ಲ್ಯಾಂಬ್ ಆಫ್ ಗಾಡ್ ಅಂತ. ವಂಡರ್ಫುಲ್ ವಂಡರ್ಫುಲ್. ಆ ಯಜ್ಞದ ಕುರಿ ಯೇಸು ಸ್ವಾಮಿ ಆಗಿತ್ತು. ಆ ಯಜ್ಞ ಹೋಮ ಅರ್ಪಿಸ್ತಕ್ಕಂಥ ಕಾರ್ಯ ತೀರಿತು ಅಷ್ಟೇ. ಇನ್ನು ಮುಂದೆ ಆ ಕ್ರಿಸ್ತನ ಮರಣದ ನಂತರ ನಾವು ಬಲಿ ಅರ್ಪಿಸೋ ಅವಶ್ಯಕತೆ ಇಲ್ಲ ಎಂಬ ಸತ್ಯವನ್ನು ತಿಳಿಸಲಿಕ್ಕೆ ಸ್ವಾಮಿ ತೀರಿತು ಅಂತ ಹೇಳ್ದ. ವಂಡರ್ಫುಲ್. ಹೇಳಿ ಫಸ್ಟ್. ಎಲ್ಲವೂ ತೀರಿತು ಅಂದ್ರೆ ಅರ್ಥ ಪರಿಪೂರ್ಣವಾಯಿತು. ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಉದ್ದೇಶ ಪರಿಪೂರ್ಣವಾಯಿತು. ಯೇಸು ಸ್ವಾಮಿಯ ತಲೆಯ ಮೇಲೆ ಒಂದು ಕಿರೀಟವನ್ನು ಹಾಕಿ INRI ಅಂದರೆ ಯೇಸು ಕ್ರಿಸ್ತನು ನಜರೇತಿನ ಅರಸನು ಎಂಬುದಾಗಿ ಹಾಕಿರಿ ಎಂಬುದಾಗಿ ಹೇಳುವಾಗ ಅಲ್ಲಿರ್ತಕ್ಕಂಥ ಧಾರ್ಮಿಕ ನಾಯಕರುಗಳು ಬದಲಾವಣೆ ಮಾಡಿ ಬೇಡ ಈಗ ಹಾಕ್ಬೇಡ್ರಿ ಎಂಬುದಾಗಿ ಹೇಳುವಾಗ ಆತನಿಲ್ಲ ನಾನು ಹಾಕಿದ್ದೇನೆ ಎಂಬುದಾಗಿ. ಶ್ರೀಮತಿ ವೈಟಮ್ನವರು ಬಹಳ ಚೆನ್ನಾಗಿ ಹೇಳ್ತಾರೆ, ಎ ಹೈಯರ್ ಪವರ್ ದೆನ್ ಪೈಲಟ್ ಆರ್ ದ ಜ್ಯೂಸ್ ಆರ್ ಡೈರೆಕ್ಟೆಡ್ ದ ಪ್ಲೇಸಿಂಗ್ ಆಫ್ ದಟ್ ಇನ್ಸ್ಕ್ರಿಪ್ಷನ್ ಅಂತ. ಅಂದರೆ ಅದನ್ನು ಹಾಕ್ಲಿಕ್ಕೆ ಪಿಲಾತನಿಗೆ ಪ್ರೇರೇಪಣೆ ಪರಲೋಕದಿಂದ ಬಂತು ಎಂಬುದಾಗಿ. ಪರಿಪೂರ್ಣತೆ ಎಂಬತಕ್ಕಂಥದ್ದು ಯೇಸುವಿನಲ್ಲಿ ಮಾತ್ರ ಆಗಿತ್ತು. ಎಲ್ಲವೂ ತೀರಿತು ಎಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ಬರೆದಿರುವ ಎಲ್ಲ ವಿಷಯಗಳನ್ನು ಆ ಶಿಲುಬೆ ಮೇಲೆ ಸಂಪೂರ್ಣವಾಗಿ ತೀರಿಸಿದನು, ಮುಕ್ತಾಯಗೊಳಿಸಿದನು, ಪರಿಪೂರ್ಣಗೊಳಿಸಿದನು ಎಂಬುದಾಗಿ ಅರ್ಥ. ಫಸ್ಟ್ ಪ್ರಶ್ನೆ, ಇಲ್ಲಿ ಸಮಯ ಆಗೋಗಿದೆ, ಆದರೂ ಸಾಯುವಾಗ ಕೂಡ ಅವರ ತಾಯಿಯನ್ನ ಭದ್ರಪಡಿಸಿ ಹೋಗಿರ್ತಕ್ಕಂಥ ಮಗನು. ತಾಯಿಯನ್ನ ನೋಡ್ಬಿಟ್ಟು ಇಗೋ ಸ್ತ್ರೀಯೇ ಇಗೋ ನಿನ್ನ ಮಗನು ಎಂಬುದಾಗಿ ಯೋಹಾನನಿಗೆ ಹೇಳಿ, ಯೋಹಾನನಿಗೆ ಇಗೋ ನಿನ್ನ ತಾಯಿ, ಅದು ಒಂದು ಜವಾಬ್ದಾರಿಕೆ. ಯೇಸು ಸ್ವಾಮಿ ತಾಯಿಯನ್ನು ಮರಿಲಿಲ್ಲ. ಜವಾಬ್ದಾರಿ ಇವತ್ತು ವಯಸ್ಸಾದ ತಂದೆ ತಾಯಿಗಳನ್ನು ಮರಿಬಾರ್ದು ಎಂಬುದಕ್ಕೆ ಯೇಸು ಸ್ವಾಮಿ ನಮಗೆ ಕೊಡ್ತಕ್ಕಂಥ ಉದಾಹರಣೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಎಷ್ಟೋ ಮಕ್ಕಳು ನನ್ನ ಫ್ಯಾಮ್ಲಿನ ನಾನು ನೋಡ್ಕೊಳಕ್ಕಾಗ್ತಾ ಇಲ್ಲ, ನಮ್ಮ ತಾಯಿನ ಹೆಂಗೆ ನೋಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ತಾನು ನೋವಿನಲ್ಲಿದ್ದಾಗಲೂ ಕೂಡ ಸಾಯುವಂಥ ಗಳಿಗೆಯಲ್ಲಿ ಕೂಡ ಅವರ ತಾಯಿ ಬಗ್ಗೆ ಯೋಚನೆ ಮಾಡಿ ತಾಯಿಗೆ ಒಂದು ದಾರಿ ಮಾಡಿಟ್ಟು ಆ ತೀರಿತು ಅಂತ ಹೇಳ್ದ. ಎಂಥ ಅದ್ಭುತವಾಗಿರ್ತಕ್ಕಂಥ ಯೇಸು. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬುಧವಾರದ ಪಾಠದಲ್ಲಿ ನಾವು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸಮಾಧಿಯಲ್ಲಿ ನಡೆದಂಥ ಆ ಅದ್ಭುತವನ್ನು ನಾವು ಈಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ ಪಾಸ್ಟರ್ ರಾಜದಾಸ್. ಬುಧವಾರದ ಪಾಠ ಬರಿದಾದಂಥ ಸಮಾಧಿ ಅಂತ, ದ ಹೆಂಪ್ಟಿ ಟೂಮ್ ಅಂತೇಳಿ ಅನೇಕ ಥರವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಯೇಸು ಸ್ವಾಮಿ ದೇಹ ಕದಿಯಲ್ಪಡ್ತು, ಶಿಷ್ಯರು ಎತ್ಕೊಂಡು ಹೋಗ್ಬಿಟ್ರು ಅಂಥೇಳಿ ಹಣ ಕೊಟ್ಟು ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ. ಆದರೆ ನಿಜವಾದಂಥ ಸತ್ಯ ಏನಂತೇಳಿ ವಾಕ್ಯ ಹೋದ್ರೇ ಅರ್ಥ ಆಗುತ್ತೆ. ಆ ವಾಕ್ಯದಲ್ಲಿ ಓದ್ತೇವೆ 20ನೇ ಅಧ್ಯಾಯ, ವಾರದ ಮೊದಲನೇ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆಗೆ ಆಶ್ಚರ್ಯ ಆಗುತ್ತೆ. ಆಕೆ ಬರುವಾಗಲೇ ಯೋಚನೆ ಮಾಡ್ಕೊ ಬಂದ್ಲು, ಏನಂತ, ಆ ಸಮಾಧಿ ಕಲ್ಲು ಯಾರು ತೆಗಿತಾರಪ್ಪ, ಅಷ್ಟೊಂದು ದೊಡ್ಡ ಕಲ್ಲು ಉರುಳಿಸ್ಕೊಡೋದು ನಮ್ಗೆ ಸಹಾಯ ಮಾಡೋರು. ಯಾಕಂದರೆ ಆ ಸಮಾಧಿ ಮಾಡುವಾಗ ಲೇಖಕರು ಹೇಳ್ತಾರೆ ಅದನ್ನು ಗಡಿಬಿಡಿಯಿಂದ ಮಾಡಿದ್ರಂತೆ. ಯಾಕಂದ್ರೆ ಸೂರ್ಯಾಸ್ತಮಾನ ಆಗ್ತಾಯಿತ್ತು, ಸಬ್ಬತ್ ಪ್ರಾರಂಭ ಆಗ್ತಾಯಿತ್ತು, ಹೋಗಿ ಸಬ್ಬತ್ ಸಿದ್ಧರಾಗಬೇಕಾಯಿತು. ಅದಕ್ಕೇ ಆ ದೇಹಕ್ಕೆ ಲೇಪನಿ ಮಾಡಿರಲಿಲ್ಲ, ಸುಗಂಧ ದ್ರವ್ಯವನ್ನು ಅರ್ಪಿಸಿರಲಿಲ್ಲ. ಆ ಪ್ರಯುಕ್ತವಾಗಿ ಶ್ರವಣ ದಿನ ಶುಕ್ರವಾರ ಸಮಾಧಿ ಮಾಡಿ ಶನಿವಾರ ವಾರದ ನಿಯಮದ ಪ್ರಕಾರ ಅವರು ಸಬ್ಬತ್ತನ್ನು ಆಚರಿಸಿ ವಾರದ ಮೊದಲನೇ ದಿನ ಮಬ್ಬಿರುವಾಗಲೇ ಸಮಾಧಿ ಬಳಿಗೆ ಬರ್ತಾರೆ. ಏನಕ್ಕೆ ಬರ್ತಾರೆ? ಪುನರುತ್ಥಾನವನ್ನು ನೋಡಲಿಕ್ಕಲ್ಲ, ಸ್ವಾಮಿ ದೇಹಕ್ಕೆ ಲೇಪನೆ ಮಾಡಲಿಕ್ಕೆ. ಆದರೆ ಅವರ ಆಶ್ಚರ್ಯಕ್ಕೆ ಸಮಾಧಿಯ ಕಲ್ಲು ಉರುಳಿಸಲ್ಪಟ್ಟಿತು ಎಂಬುದಾಗಿ ಕಾಣ್ತಾಳೆ. ಆಕೆ ಹೋಗಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಏನಂತ, ಸಮಾಧಿ ತೆರೆಯಲ್ಪಟ್ಟಿದೆ ಅಂತೇಳಿ. ಶಿಷ್ಯರಿಗೆ ಆಶ್ಚರ್ಯ ಆಗಿ ಎಲ್ಲ ಓಡ್ಬರೋದ್ರಲ್ಲಿ ಇಬ್ಬರು, ಯೋಹಾನ ಮತ್ತು ಪೇತ್ರ. ಆ ಪೇತ್ರನಿಗಿಂತಲೂ ವೇಗವಾಗಿ ಬರ್ತಾನೆ ಯಾರು? ಯೋಹಾನ. ಯಾಕಂದರೆ ಯೋಹಾನ ಸಣ್ಣವನು, ವಯಸ್ಸಲ್ಲಿ ಚಿಕ್ಕವನು, ಭಾಳ ವೇಗವಾಗಿ ಹೋಗಿ ಬಂದು ನೋಡ್ತಾನೆ. ಒಳಗಡೆ ಬಂದು ನೋಡಿದ್ರೆ ಸಮಾಧಿ ಖಾಲಿಯಾಗಿತ್ತು. ಆದರೆ ಪೇತ್ರ ಒಳಗಡೆ ಹೋಗಿ ನೋಡ್ತಾನೆ, ಕಂಡದೇನಂತ ಹೇಳಿದ್ರೆ ಆ ಸ್ವಾಮಿಗೆ ಸುತ್ತಿದ ಬಟ್ಟೆ ಮುಖದ ಮೇಲೆ ಅದು ಮಡಚಿಟ್ಟಿದಂತೆ. ಬಹುಶಃ ಇವರು ಸಮಾಧಿಯಲ್ಲಿ ಸ್ವಾಮಿ ದೇಹ ಕದಿಯಲ್ಪಡ್ತು ಅಂತ ಹೇಳಿದ್ರೆ ಇದರಲ್ಲಿ ಸತ್ಯ ತಿಳಿಸ್ಲಿಕ್ಕೆ ಸಾಧ್ಯ ಇದೆ. ಮೊದಲನೇ ಅಂಶ ಏನಂತ ಹೇಳಿದ್ರೆ, ಸಮಾಧಿಯನ್ನು ಕಾವಲಿರಿಸಿದ್ರು. ಮತ್ತಾಯ 27ನೇ ಹೋಗ್ತೇವೆ, ಸಮಾಧಿಯನ್ನು ಕಾವಲಿರಿಸಿದ್ರು, ಅದಕ್ಕೆ ಮುದ್ರೆನೂ ಹಾಕಿದ್ರು. ಯಾರು ಬರಬಾರ್ದು, ಕದೀಲಿಕ್ಕೆ ಸಾಧ್ಯನೇ ಇಲ್ಲ ಕಾವಲುಗಾರರಲ್ಲಿ. ಎರಡನೇದಾಗಿ ಕಳ್ಳರು ಏನು ಕದೀತಾರೆ? ಬೆಲೆ ಬಾಳ್ತಕ್ಕಂಥ ವಸ್ತು ಕದೀತಾರೆ.
ಸತ್ತಂಥ ದೇಹವನ್ನು ಯಾರು ಕದಿಲಿಕ್ಕೆ ಬರ್ತಾರೆ? ಎರಡನೇದು. ಮೂರನೇದು, ಆ ಸಮಾಧಿ ಒಳಗಡೆ ಮುಖದ ಸುತ್ತಿದ ಬಟ್ಟೆ ಮಡಚಿಟ್ಟಿದಂತೆ. ಬಹುಶಃ ಕಳ್ಳರೇ ಆ ದೇಹ ಕದ್ದಿದ್ರೆ ಬಟ್ಟೆನ ಸುತ್ತಿಡ್ತಕ್ಕಂಥ ಒಂದು ಕೆಲಸಕ್ಕೆ ಅವ್ರು ತೊಡಗಲ್ಲ. ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಇದು ನಿಜವಾಗಿಯೂ ಸ್ವಾಮಿಗೆ ಪುನರುತ್ಥಾನ ಆಯಿತು, ಸಮಾಧಿಯಿಂದ ಹೊರಬಂದ ಸ್ವಾಮಿ ಅವನಿಗೆ ಪುನರುತ್ಥಾನ ಮಾಡ್ದ ಎಂಬ ಸತ್ಯ ಈ ವಾಕ್ಯದಲ್ಲಿ ನಾವು ಕಾಣ್ತೇವೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರೋಣ. ಯೇಸು ಸ್ವಾಮಿ ಮತ್ತು ಮರಿಯಳು, ಹೇಳಿ. ಯೇಸು ಸ್ವಾಮಿ ಮತ್ತು ಮರಿಯಳು ಎಂಬುದಾಗಿ ಹೇಳುವಾಗ, ಮರಿಯಳು ಆ ಸಮಾಧಿ ಒಡೆಯಲು ಹೋಗ್ತಾಳೆ. ಯೇಸು ಸ್ವಾಮಿ ಒಂದು ವಾಗ್ದಾನವನ್ನು ಮರಿಯಳಿಗೆ ಕೊಡ್ತಾರೆ. ಆಕೆ ಜವಾಬ್ದಾರಿಕೆ ಏನಪ್ಪ ಅಂದರೆ, ಪೇತ್ರನಿಗೂ ಯೋಹಾನನಿಗೂ ಸಮಾಧಿಯಲ್ಲಿ ಯೇಸು ಸ್ವಾಮಿ ಇಲ್ಲ ಎಂಬುದಾಗಿ. ಇವರು ಸಮಾಧಿ ಬಳಿಗೆ ಹೋದರು. ಆದರೆ ನಾವು ನೋಡುವಂಥರಾಗಿದ್ದೇವೆ, ಈ ಸ್ತ್ರೀಯು ಅಲ್ಲಿರುವಾಗ ಇಬ್ಬರು ಬಿಳಿ ವಸ್ತ್ರವನ್ನು ಹಾಕಿಕೊಂಡು ಅಲ್ಲಿ ದೇಹವನ್ನು ಕಾಯ್ತಾ ಇದ್ರು. ಈ ಸ್ತ್ರೀ ಅದು ಖಾಲಿಯಾಗಿದೆ, ಯಾರೂ ಇಲ್ಲ, ಏನಾಯಿತು ಎಂಬುದಾಗಿ ಗಾಬರಿಯಲ್ಲಿ ಅಳ್ತಾ ಇರುವಾಗ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಈ ಮಾತನ್ನು ಹೇಳಿ ಆಕೆ ಹಿಂದಕ್ಕೆ ತಿರುಗಿ ನೋಡುವಾಗ ಅಲ್ಲಿ ಸ್ವಾಮಿ ನಿಂತಿರ್ತಾರೆ. ಅಲ್ಲಿ ಸ್ವಾಮಿ ನಿಂತಿರೋದನ್ನು ನೋಡಿ ಆಕೆಗೆ ಆಶ್ಚರ್ಯ ಆಗ್ತದೆ. ಕಣ್ಣೀರು ಸುರಿಸಿಕೊಂಡು ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದೇನೆ. ಆವಾಗ ಸ್ವಾಮಿ ಕೇಳ್ತಕ್ಕಂಥ ಪ್ರಶ್ನೆ, ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ, ಆತನನ್ನು ತೋಟಗಾರನೆಂದು ನಡೆಸಿ ಆತನಿಗೆ, ಅಯ್ಯ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಗೊತ್ತಾಗಲಿಲ್ಲ ಯೇಸು ಸ್ವಾಮಿನೇ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ಆದರೆ ಆ ಒಂದು ಅಪರಿಚಿತನ ಎಂಬುದಾಗಿ ತಿಳಿದುಕೊಂಡಂಥ ಮರಿಯಳಿಗೆ ಸ್ವಾಮಿ ಮರಿಯಳೇ ಎಂಬುದಾಗಿ ಕರೆದಾಗ ಈಕೆಗೆ ಆಶ್ಚರ್ಯ ಆಗ್ತದೆ. ಆ ಸಮಯದಲ್ಲಿ 17ನೇ ವಚನ, ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಹೋದವನಲ್ಲ. ಕಾಲು ಬೀಳಲಿಕ್ಕೆ ಹೋಗ್ತಾಳೆ, ಹಿಡ್ಕೊಳ್ಳಿಕ್ಕೆ ಹೋಗ್ತಾಳೆ, ನನ್ನ ಸ್ವಾಮಿ ಎದ್ದಿದ್ದಾನೆ, ಸಂತೋಷ. ಮರಿಯಳಿಗೆ ಸ್ವಾಮಿ ಒಂದು ಸುವಾರ್ತೆಯ ಜವಾಬ್ದಾರಿಕೆಯನ್ನು ಕೊಡ್ತಾರೆ. ಆ ಸುವಾರ್ತೆಯ ಜವಾಬ್ದಾರಿಕೆ ಏನಂದರೆ, ನೀನು ಶಿಷ್ಯರಿಗೆ ಹೋಗಿ ತಿಳಿಸ್ಬೇಕು, ಸ್ವಾಮಿ ಎದ್ದಿದ್ದಾರೆ, ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ. ಇದರಿಂದ ಜವಾಬ್ದಾರಿಕೆ, ಇಟ್ ಈಸ್ ಅ ಮಿಷನ್. ಆ ಸುವಾರ್ತೆಯ ಮಹತ್ವ ಏನಪ್ಪ ಅಂದರೆ, ನಾವು ಸುವಾರ್ತೆಯನ್ನು ಇತರರಿಗೆ ಸಾರಬೇಕು. 18ನೇ ವಚನ ಗಮನಿಸ್ತೇವೆ, ನಾನು ಸ್ವಾಮಿಯವರನ್ನು ನೋಡಿದ್ದೇನೆ, ಆತನು ಇಂತಿಂಥದ್ದು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು. ಪೌಲನು ಹೇಳುವಂತನಾಗಿದ್ದಾನೆ, ಕ್ರೈಸ್ತತ್ವವು ಇತರರಿಗೆ ತಿಳಿಯಲ್ಪಡಬೇಕಾದರೆ ಅದು ಶಿಲುಬೆಯಿಂದ ಮಾತ್ರ ಸಾಧ್ಯ. ಆ ಶಿಲುಬೆಯ ಮಹತ್ವವನ್ನು ನಾವು ಅರಿತುಕೊಳ್ಳುವಾಗ ಕ್ರಿಸ್ತನನ್ನು ಇತರರಿಗೆ ನಾವು ಪರಿಚಯ ಮಾಡ್ತೇವೆ. ಅದ್ಭುತವಾಗಿ ಸ್ವಾಮಿ ನಮ್ಮನ್ನು ನಡೆಸಿದ್ದಾರೆ. ಈ ಸತ್ಯಾಂಶಗಳನ್ನು ನಾವು ತಿಳಿದುಕೊಳ್ಳೋದು ಮಾತ್ರವಲ್ಲ, ಇತರರಿಗೆ ತಿಳಿಸಬೇಕು ಎಂಬುದಾಗಿ ನಮಗೆ ತಿಳಿಸುವಂಥದ್ದು. ಯೇಸು ಮತ್ತು ಮರಿಯಳಲ್ಲಿ ಒಂದು ಬಾಂಧವ್ಯ ಇತ್ತು. ಆ ಬಾಂಧವ್ಯವನ್ನು ಸ್ವಾಮಿ ನಮಗೆ ಇವತ್ತು ಕೊಡ್ತಾ ಇದ್ದಾರೆ. ದೇವರ ಬಾಂಧವ್ಯ ನಮ್ಮದಾಗಿದೆ. ವಂಡರ್ಫುಲ್. ಇದ್ರ ಬಗ್ಗೆ ಆ್ಯಕ್ಚುಲಿ ನೀವು ಹೇಳ್ತಾ ಇರೋದು ನನಗೆ ಕೇಳ್ಕೊಂಡೇ ಇರೋಣ ಅನಿಸುತ್ತೆ. ಆದರೆ ಸಮಯಬದ್ಧರಾಗಿದ್ದೇವೆ. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ.